ಓಂ ಅತ್ಯುದ್ರಿಕ್ತ ವಿನೋದಸುಖಭಾ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಕಾರಾತ್ಮ ದಿವ್ಯಾಕೃತಿಂ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷತಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅದಕ್ಕೆ ಅವತಾರಿಕ ಕೊಟ್ಟಿದ್ದು ನೀನು ನೋಡ್ತಾ ಇದ್ವಿ. ಯಾರೋ ವೇದೇಶ ತೀರ್ಥರು ಯಾದವಾರ ಗುರುಗಳು. ಇಹ ಹಿ ಇಲ್ಲಿ ನಾನಾವಿಧ ಸಾಂಸಾರಿಕ ಕ್ಲೇಶ ಸಂದರ್ಶನೇನ ನಾವೇ ದುಃಖ ಅನುಭವಿಸಿ ತಿಳ್ಕೊಬೇಕಾಗಿಲ್ಲ. ದುಃಖ ಅನುಭವಿಸೋದು ನೋಡಿ ತಿಳ್ಕೊಂಡ್ಬಿಡ್ತೇವೆ ನಾವು. ಅದಕ್ಕೆ ಮಕ್ಕಳನ್ನ ತೋರಿಸ್ಬೇಕಾದ್ರೆ ಕೂಡ ನೋಡು, ಸ್ಕೂಲಿಗೆ ಹೋಗಿ ಏನಾಗುತ್ತೆ ಗೊತ್ತಾ, ಬೀದು ಬಿಡಿಸ್ತಾ ನೋಡು ಅವನಾಗ್ತಿ ಅಂತ ಹೇಳ್ತಾರೆ. ಕೆಲವು ಇಷ್ಟ ಅದಾಗ್ತೀನಿ ಬಿಡೋದ್ರೆ ಅವ್ರಿಗೆ ಉಪಯೋಗ ಇಲ್ಲ. ಅದರಿಂದ ಅದು ಆಗಬಾರದು ಅಂತಿದ್ರೆ ಏನು ಮಾಡಬೇಕು, ಓದಬೇಕು. ಆ ರೀತಿ ಇದ್ದು ಇವರೆಲ್ಲ ಏನು ಮಾಡಿದರು, ನಾವು ನಮಗೆ ಆಗಲಿ ಅಂತ ಕಾಯಬಾರ್ದು. ಕೆಲವನ್ನ ಇನ್ನೊಬ್ರಿಗಾಗಿ ನೋಡಿ ತಿಳ್ಕೊಂಡಿರ್ಬೇಕು. ದುಃಖ ಇನ್ನೊಬ್ರಿಗಾಗಿದ್ದು ನೋಡಿ ತಿಳ್ಕೊಬೇಕು. ಸುಖ ನಮಗಾಗೋದು ನೋಡಿ ಅರ್ಥ ಮಾಡ್ಕೋಬೇಕು. ನಾವು ದುಃಖನೇ ಅನುಭವಿಸಕ್ಕೆ ಹೋಗಬಾರ್ದು. ಇವತ್ತೇ ಸಾಂಸಾರಿಕ ಕ್ಲೇಶ ಸಂದರ್ಶನೇನ ಕುಪಿತ ಫಣಿ, ಇದು ಟೀಕಾರ ಮಾತ್ರ ಹಾಗೆ ಉಪಯೋಗಿಸ್ಬಿಡ್ತಾರೆ. ಕುಪಿತ ಹಿ ಫಣ ಛಾಯಾ ಸಮೀಕೃತ್ಯ ಪರಂ ಸುಖಂ. ಕುಪಿತ ಫಣಿ ಫಣ ಛಾಯಾ ಸಮೀಕೃತ ಅಪರ ಸುಖಾನ. ನಾವು ಹಿಡಿದ್ರೆ ಸುಖಗಳು ಎಂಥವು ಅಂತ ಕೇಳಿದರೆ ಹೇಳಿದೆ ಅಂತ. ತುಂಬ ಬಿಸಿಲು ಅಂತ ಹೋಯ್ತು, ಒಂದು ಕಪ್ಪೆ ನೆಲ ಕಾಣಿಸ್ತು, ಸದ್ಯ ನಿಂತ್ಕೊಂಡಿತ್ತು, ಖುಷಿ ಅಂತು. ಮೇಲೆ ನೋಡಿತು ದೊಡ್ಡ ಹಾವು ಬಾಯಿ ತೆಗೆದುಬಿಟ್ಟಿದೆ. ಕುಪಿತ, ಇವನು ತಿನ್ನಕ್ಕೆ ಹೇಗೆ, ಏನು ಮಾಡ್ಬೇಕದೀಗ? ಇವು ನಮ್ಮ ಸುಖ ಎಲ್ಲ ಹಾಗೆ ಅಂತ ಹೇಳಿದ್ರು. ಸಾವಿನ ಮಧ್ಯೆ ಬರೋದು ಅರ್ಥ ಆಯ್ತು. ಸಾವಿನ ಮಧ್ಯೆ ಬೆಳಿಗ್ಗೆ ಹ್ಯಾಂಗ್ ಮಾಡ್ತಾರೆ, ಏನು ಬೇಕು ಕೇಳಿ ಕೊಡ್ತೀವಿ, ಏನು ಕೇಳ್ಬೇಕು ಅವ್ರೀಗ, ಎಕ್ಸೆಪ್ಟ್ ರಿಲೀಜನ್ ಬಿಡೋದಿಲ್ಲ, ಏನು ಬೇಕಾದ್ರೂ ಕೇಳಿ. ಹಾಗಾಗಿದೆ ಇವತ್ತು. ಟೀಕಾರಿ ಕೂಡ ಒಳ್ಳೆ ಕಾವ್ಯ, ಅದು ಒಳ್ಳೆ ಶಾಸ್ತ್ರ. ಅಂತ ಸುಧಾ ಎಲ್ಲ ಅರ್ಥ ಆಗಲ್ಲ. ಅದ್ಯಾಕೆ ಅರ್ಥ ಆಗಬಾರ್ದು ಜನಗಳಿಗೆ, ಹೇಳೋದೇ ಇಲ್ಲ. ಹೀಗಾಗಿ ಎಲ್ಲ ಬಿಟ್ಟೋಗ್ಬಿಡೋದು. ಅವ್ರಿಗೆ ಟೀಕಾರ ನಾವೊಬ್ಬರು ವಿಷಯ ಹೇಳ್ಬೇಕಾದ್ರೆ ಅವ್ರಿಗೆ ಅರ್ಥ ಆಗೋದನ್ನ ಹೇಳಬೇಕು. ಯಾವಾಗ ಮಕ್ಕಳಿಗೆ ನೀವು ಕೊಟ್ಟು ಸಾಲಿ ಕೊಟ್ಟು ತಿನ್ನಕ್ಕೆ ಬರುತ್ತೆ, ಅವರಿಗೆ ತಿನ್ನೋದು ಕೊಟ್ಟರೆ ಬೆಳೀತಾರೆ, ಮುಂದೆ ಬೆಳೀತಾರೆ. ಇಲ್ಲಿ ಬೆಳೀಲಿಕ್ಕಾಗೋದಿಲ್ಲ. ವಿತಾಹಿ ಫಣಚ್ಛಾಯ ಸಮೀಕೃತ ಅಪರ ಸುಖಾನ ಶಮದಮಾದಿ ಮತಾಂ ಅಧಿಕಾರಿಣ. ಏನಿರಬೇಕು ಅವರಿಗೆ, ಶಮ ಮತ್ತು ದಮ ಇರಬೇಕು. ಶಮ ಅನ್ನೋದು ಪಾಸಿಟಿವ್ ದೇವರ ಕಡೆಗೆ, ದಮ ಅಂದರೆ ಇಂದ್ರಿಯ ನಿಗ್ರಹ ಎರಡಿರಬೇಕು. ಇದಿಷ್ಟು ಅರ್ಥಶಬ್ದದ ಅರ್ಥ ಇದೆ. ಆತ್ಯಂತಿಕ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಸಾಧನ. ನಮಗೆ ಎರಡು ಆಗಬೇಕೀಗ. ಇದನ್ನು ಅರ್ಥ ಮಾಡಿಕೊಂಡ್ರೆ ಚೇಂಜ್ ಆಗ್ಬಿಡುತ್ತೆ. ನಮಗೆ ದುಃಖ ಪೂರ್ತಿ ಹೋಗಬೇಕು, ಫಸ್ಟ್ ಪಾಯಿಂಟ್. ಸುಖ ಪೂರ್ತಿ ಬರಬೇಕು. ಇದು ಎಲ್ಲಿದೆ ಹುಡುಕ, ಸಿಕ್ಕರೆ ಅಲ್ಲೇ ಹೋಗ್ಬಿಡಿ, ಏನು ಯೋಚನೆ ಇಲ್ಲ. ಅರ್ಥ ಆಯ್ತಾ? ಇಲ್ಲೇ ಬರಬೇಕಾಗಿಲ್ಲ. ನೀವು ಪೂರ್ತಿ ಸುಖ ಬರೋದು, ಪೂರ್ತಿ ದುಃಖ ಹೋಗೋದು ನಿಮ್ಗೆ ಸಿಗೋ ಜಾಗ ಗೊತ್ತಿದ್ರೆ ಹೋಗ್ಬಿಡಿ. ಇದೆಯಾ? ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿರೋ ಧ್ರುವಾದಿಗಳು ಯಾರವರು, ನಾವು ಯೋಚನೆ ಮಾಡಕ್ಕೆ ಬರೋದಷ್ಟು ದೊಡ್ಡವರು ಅವರೆಲ್ಲ. ಅವರೇ ಅದನ್ನು ಅನಿತ್ಯ ಅಂತ ಹೇಳಿದ ಮೇಲೆ ನಮಗೆ ನಿತ್ಯ ಎಲ್ಲಿ ಸಿಗತ್ತೀಗ? ಅದಕ್ಕೆ ಅನಿತ್ಯತ್ವ ಸದುಃಖತ್ವ ನ ಧರ್ಮಾದ್ಯ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತ ಇತಿ ಭಾರತೆ ಅಂತ ಕೋಟ್ ಮಾಡಿದ್ದಾರೆ. ಎಲ್ಲಿ? ತತ್ವನಿರ್ಣಯದಲ್ಲಿ ಕೋಟ್ ಮಾಡ್ತಾರೆ. ಅನಿತ್ಯ ಮತ್ತು ಅಪೂರ್ಣ. ನಮಗೆ ಸಿಗೋದು ಅನಿತ್ಯ, ಅದು ಪೂರ್ಣ ಅಲ್ಲ. ಮುಗಿತಾರೆ. ಅದಿರೋದೆಲ್ಲಿ? ಆಪೋಸಿಟ್, ಜಸ್ಟ್ ಆಪೋಸಿಟ್. ನಿತ್ಯ ಮತ್ತು ಪೂರ್ಣ, ಅದು ಮೋಕ್ಷ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಷ್ಟೇ. ಟೆಂಪರರಿ ಜಾಬಲ್ಲಿದ್ದು ಅವನು ಯಾವನು ಏನು ಹುಡುಕ್ತಿರ್ತಾನೆ, ಅಷ್ಟು ಮಾಡ್ಬೇಕು ನಾವು. ನಮ್ಮ ಟೆಂಪರರಿ ತಿಳ್ಕೊಳ್ಳೋಕ್ಕೆ ಏನು ಕಷ್ಟ ಇಲ್ಲ. ನಮ್ಮ ಎದುರಿಗೆ ಜನ ಹೋಗೋದು ನೋಡ್ತೇವೆ, ಎಲ್ಲ ನೋಡ್ತೇವೆ. ಆದರೆ ಅದು ಭ್ರಮೆ ಬರುತ್ತೆ. ಅಂದರೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದೊರತ್ತೆ ಪ್ರಾರಿಪ್ಸಿತ ತತಜ್ಞಾಪ. ಅದು ನಿನ್ನ ಒಂದು ಕಥೆ ಹೇಳುವಂಥದ್ರೊಳಗೆ, ಯಾವುದ್ರೊಳಗೆ, ಮಹಾಭಾರತದಲ್ಲಿ ಒಬ್ಬ ದೊಡ್ಡ ಜ್ಞಾನಿ, ಭಾರಿ ದೊಡ್ಡ ಜ್ಞಾನಿ, ಭಾಳ ಸಾಧನೆ ಮಾಡ್ತಾರೆ. ಅದೆಲ್ಲ ಹೇಳೋದು ಬೇಡ, ಡೈವರ್ಷನ್ ಆಗುತ್ತೆ. ಕೊನೆಗೆ ಆತಗೆ ವಿಮಾನ ಬರುತ್ತೆ, ಸ್ವರ್ಗದ ವಿಮಾನ ಬರುತ್ತೆ. ಹತ್ತು ಕೂತ್ಕೊಂಡು ಹೋಗಿಬಿಡ್ತಿದ್ರು. ಹಾಗೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಸ್ವರ್ಗ, ಅಲ್ಲಿ ಏನಿದೆ ಕೇಳ್ತಾರೆ. ಎಲ್ಲ ಹೇಳ್ತಾ ಬರ್ತಾರೆ. ಎಲ್ಲ ಇದೆ, ಎಷ್ಟು ದಿವಸ ಇರುತ್ತೆ ಅಂತ ಕೇಳ್ತಾರೆ. ಪುಣ್ಯ ಇರೋವರೆಗೂ ಅಷ್ಟೇ ಅಂತ ಹೇಳ್ತಾರೆ. ಆಮೇಲೆ ದಬ್ತಾರೆ. ಹಾಗಿರೋ ಬೇಡ, ಹೋಗುತ್ತೆ, ವಾಪಸ್ ಹೋಗೋದು ಕೇಳಿಸ್ತಾರೆ. ಭಾಳ ಸ್ವಾರಸ್ಯ, ವಾಪಸ್ ಹೋಗೋದು. ಮತ್ತು ದಿಗ್ಗಜಾರು ಅದು ಬೇರೆ, ಅದು ಯಾವುದು ಅದು ಅಲ್ಲಿ, ಅದಕ್ಕೆ ಟ್ರೈ ಮಾಡ್ತೀವಿ, ಬರೋದು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ವೆರಿ ಇಂಪಾರ್ಟೆಂಟ್ ಈ ಕಾಮನ್ ಸೆನ್ಸನ್ನು ಹೇಳೋದಕ್ಕೆ. ಅದು ವೇಹಿ ದ್ರೋಣಿಕ ಒಂದೇ 2 ಅಧ್ಯಾಯದ ಸಣ್ಣ ಪರ್ವ. ಜಟಾಸುರವಾದ ಪರ್ವ ಒಂದೇ ಅಧ್ಯಾಯ, ಉಪಪರ್ವ ಇಡೀ ಒಂದೇ ಅಧ್ಯಾಯ ಮಾತ್ರ. ಕೆಲವುದು ಅಷ್ಟೋ ಅಧ್ಯಾಯ. ಅಂದರೆ ಮೆಸೇಜ್ ಬರಿಬಾರದು ಅಂತ ಹೇಳೋದಕ್ಕೆ ಹಾಗೆ ಮಾಡ್ತಾರೆ. ದೊಡ್ಡ ಮೆಸೇಜ್. ಆದ್ದರಿಂದ ಬಸ್ಸಲ್ಲಿ ಹೋಗುತ್ತೆ ಮತ್ತೆ ಕೇಳ್ತೀವಲ್ಲ ನಾವೀಗ. ಯಾವ್ದಾದ್ರು ಬೋರ್ಡ್ಲೆಸ್ ಬಸ್ ಬಂದು ಏನು ಮಾಡ್ತೀವಿ, ಫಸ್ಟ್ ನಾವು ಹತ್ತೋದಿಲ್ಲ, ಎಲ್ಲಿಗೆ ಹೋಗುತ್ತೆ ಕೇಳ್ತಾರೆ.
ತಾನೇ ಅಲ್ಲಿ ಹೋಗೋ ನೋಡ್ತಾನೆ ಅಷ್ಟೇ, ಹೊತ್ಕೊಟ್ರು ಹಬ್ಬ ಸದ್ಯ ಖಾಲಿ ಬಸ್ ಬಂತು ಅಷ್ಟೊಟ್ಟಿಗೆ ಹೋಗುತ್ತೆ ಖಾಲಿ ಬಸ್, ಆ ಥರ ಉಪಯೋಗ ಇದೆ. ನಾವು ಹಾಗೆ ಮಾಡ್ತಿದ್ದೇವೆ. ಇದು ಎಷ್ಟು ದಿವಸ, ಇದರ ವ್ಯಾಲ್ಯೂ ಎಷ್ಟು, ಪ್ರತಿಯೊಂದಕ್ಕೂ ಯೋಚನೆ ಮಾಡೋದು ಇದರ ವ್ಯಾಲ್ಯೂ ಎಷ್ಟು. ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು, ಇದು ಬೇಕಿಲ್ಲ. ಹೋಗದೂರಿನ ದಾರಿ ಕೇಳಿ ಮಾಡುವುದೇನು, ದಾಸರಾಯರ ಮಾತಿನ, ಹೋಗದೂರಿನ ದಾರಿ ಕೇಳಿ ಮಾಡುವುದೇನು ಎಂದು ರೂಟ್ ಹೇಳ್ತಾ ಬರ್ತಾರೆ. ನ್ಯೂಯಾರ್ಕ್ ರೂಟ್ ಹೇಳ್ತಾರೆ, ಹೋಗೋ ಐಡಿಯಾನೇ ಇಲ್ಲ, ರೂಟ್ ತೊಗೊಂಡು ನಾವೇನು ಮಾಡೋಣ ಈಗ, ಆ ಥರ ಆಗಿದೆ ನಮ್ಮಲ್ಲಿ. ಅದಿಲ್ಲ, ಸಾರಜ್ಞಾನ ಬರುತ್ತೆ ಟೂ ಲೇಟ್ ಆಗಲಿ. ವಿಪ್ರಾ ಪಶ್ಚಿಮ ಮೊದಲೆಲ್ಲ ಆಮೇಲೆ ಓದ್ತೀವಿ, ಮೊದಲೇ ಓದ್ಬೇಕಾಗಿತ್ತು, ಅದು ಬಿಟ್ಬಿಡ್ತಾರೆ. ಎರಡೂ ಈಗಲೂ ಇಲ್ಲ ಆಮೇಲೆ. ಹಾಗಾಗಬಾರ್ದು, ಒಂದು ಸ್ಟೇಜಿಗೆ ಇದಾಗಬೇಕು, ನಾವು ಒಂದು ನಿಲ್ಲಿಸ್ಬೇಕು ಒಂದು ಕಡೆ. ಆಮೇಲೆ ಹೇಳ್ತಾರೆ ಪ್ರವೃತ್ತ ಅಪಿ ಛಂದೋಗ್ಯೋಪನಿಷತ್, ಇದೆಲ್ಲ ಹೇಳೋದಕ್ಕೆ ಎಲ್ಲಿ ಹೊರಟಿದೆ, ಭಗವತ್ ದೇವರಿಂದ ಸಾಧ್ಯ ಇದೆ, ದೇವರಿಂದ ಮಾತ್ರ ಸಾಧ್ಯ. ದೇವ್ರು ಎಲ್ಲಿ ಸಿಗ್ತಾರೆ ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಸಿಗ್ತಾರೆ. ಶಾಸ್ತ್ರಗಳು ಹೊರಟಿದೆ ಈಗ, ಛಂದೋಗ್ಯೋಪನಿಷತ್ ಒಂದು ಶಾಸ್ತ್ರ. ಆದರೆ ಮತ್ತೆ ಅರ್ಥ ಆಗ್ಬೇಕಲ್ಲ. ಉದಾಹರಣೆಗೆ ದುಡ್ಡು ಕೇಳಿದ್ರೆ ದುಡ್ಡು ಕೊಟ್ಬಿಟ್ಟು ಚೆಕ್ ಕೊಟ್ಟೆ, ಕ್ಯಾಶ್ ಆಗಬೇಕಲ್ಲ, ಅದು ಪ್ರೊಸೀಜರ್ ಇದೆ. ಅದಕ್ಕೆ ಪ್ರೊಸೀಜರ್ ಗೊತ್ತಿಲ್ಲ ಏನು ಮಾಡ್ತಾನೆ ಅವನು, ಹರಿದಾಕ್ಬಿಡ್ತಾನೆ, ಗೊತ್ತಾಯ್ತಾ. ಆಮೇಲೆ ದುಡ್ಡು ಕೊಟ್ಟರು ಅಕ್ಕಿ ತರಬೇಕೀಗ, ಅದು ಪ್ರೊಸೀಜರ್ ಇದೆ. ಮತ್ತೆ ಈಗ ಆ ದುಡ್ಡೇ ಅಕ್ಕಿ ಅಲ್ಲ, ತರ್ಬೋದು ಅಷ್ಟೇ, ಚೆಕ್ ಕ್ಯಾಶ್ ಆಗಿ ಅದು ದುಡ್ಡು ಬಂದು ತರಬೇಕು, ಪ್ರೊಸೀಜರ್ ಗೊತ್ತಿರಬೇಕು. ನಮಗದು ಗೊತ್ತಿಲ್ಲ, ಆದ್ದರಿಂದ ಛಾಂದೋಗ್ಯೋಪನಿಷತ್ ಇದ್ರೂ ಕೂಡ ನಮಗೇನಾಯಿತು, ಇಲ್ಲದ ಹಾಗಾಯಿತು. ನಾ ತಜ್ಞಾಪನ ಸಮರ್ಥ, ಅದು ವ್ಯಾಖ್ಯಾನ ಇಲ್ಲದೆ ಹೋದರೆ ಬೇರೆ ಎರಡಾಗಿದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಬೇರೆಯವ್ರು ತಪ್ಪರ್ಥ ಹೇಳ್ಬಿಟ್ಟಿದ್ದಾರೆ, ಈಗಾಗಲೇ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ಅದರಿಂದ ಇನ್ನೂ ಡೇಂಜರು. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ಜ್ಞಾಪನ ಸಮರ್ಥ ಇತಿ ಮನ್ಯಮಾನೋ ಭಗವಾನ್ ಆನಂದತೀರ್ಥ ಮುನಿ ತಾಮ್ ಯಥಾವತ್ ಯಾಚಿಖ್ಯಾಸು, ಅದನ್ನು ಸರಿಯಾಗಿ ಅರ್ಥ ಬರೀಬೇಕು ಅಂಥೇಳಿ ಸ್ವಯಂ ಅಂತರಾಯ ವಿಧರೋಪಿ, ಅವರಿಗೇನಿಲ್ಲ, ವಿಘ್ನದ ಹೆಸರೇ ಇಲ್ಲ, ಆದರೂ ಕೂಡ ದೇವರು ಸ್ತೋತ್ರ ಮಂಗಳಾಚರಣೆ ಮಾಡ್ತಾರೆ. ಅದಕ್ಕೆ ಅಂದರೆ ಓದೋರು ನಿರ್ವಿಘ್ನವಾಗಿ ಮುಗಿಸ್ಕೊಳ್ಳಿ ಅಂತೇಳಿ. ಅಭಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತಂ, ಅಭಿಗೀತ ಅಂದ್ರೇನು, ಸರ್ವಸಮ್ಮತ ಅಂತ. ವಿಗೀತ ವಿಗಾನ ಅಂತ ಹೇಳಿದರೆ ವಿರೋಧ, ಎಲ್ಲ ಒಪ್ಪಿರತಕ್ಕಂಥ, ಮತ್ತೆ ಕಾರಣ ಕೊಡಬೇಕಾಗಿಲ್ಲ. ಪ್ರಾರಿಪ್ಸಿತ ಪರಿಸಮಾಪ್ತ್ಯಾದಿ ಪ್ರಯೋಜನಂ ಏತದುಪನಿಷದುಕ್ತ ಗುಣವದ್ಭಗವದುಪಾಸ್ತಿ ಲಕ್ಷಣಂ ಮಂಗಲಂ ಶಿಷ್ಯ ಶಿಕ್ಷಾರ್ಥಂ ಗ್ರಂಥಾದೌ ನಿಬದ್ಧಾತಿ. ಆಚಾರ್ಯಕ್ಕೆ ಮಂಗಲ ಮಾಡ್ತಾ ಇದ್ದಾರೆ. ಮಂಗಲ ಮಾಡೋದು ಜನಕ್ಕೆ ಗೊತ್ತಾಗಬೇಕು, ಉಪಯೋಗ ಆಗಬೇಕು. ತಮಗಿಲ್ಲ, ನೆಸಿಟಿ ಇಲ್ಲ, ಆದರೂ ಮಾಡಿದರು. ಆದರೆ ಮಂಗಳಾಚರಣೆ ಮಾಡ್ತಿದ್ದಾರೆ. ಮಂಗಳಾಚರಣೆ ಮಾಡೋ ನೆಪದೊಳಗೆ ಏನು ಮಾಡಿಬಿಡ್ತಾರೆ, ಇಡೀ ವರ್ಷ ಸಾರನೇ ಹೇಳಿಬಿಡ್ತಾರೆ. ಮಂಗಳಾಚರಣೆ ಬೆಳೆದ್ರೊಳಗೇ ಕೆಲಸನ ಮುಗಿಸ್ಬಿಡ್ತಾರೆ. ನಮ್ಮ ವೈಷ್ಣವ ಗ್ರಂಥಗಳ ಕೃತಿಗಳು ಅಂದರೆ ಹೀಗೆ, ಇರ್ಲವೆಂಟ್ ಮಂಗಳ ಇರೋದಿಲ್ಲ. ಆ ವಿಷಯದ ಸಮ್ಮರಿ ಬರೋಬರಿದೆ. ಟೆಕ್ಸ್ಟ್ ಹೆಡ್ಡಿಂಗ್ ನೋಡ್ತಾರಲ್ಲ, ಕೆಮಿಸ್ಟ್ರಿ ಅಂತ, ಆ ಪುಸ್ತಕ ಆಗಿರ್ಬೇಕು. ಅಡ್ರೆಸ್ ಹೇಳಿದಾಗ ಪ್ರತಿ ಪುಸ್ತಕ ತೆಗೆದು ಕೂತ್ಕೊಂಡ್ಬಿಟ್ರೆ ಎಂದಿಗೆ ಆಗ್ಬೇಕು, ನೋಡಿದ ತಕ್ಷಣ ಇದೊಂದು ಗೊತ್ತಾಗಬೇಕು. ಅದಕ್ಕೆ ನಮ್ಮ ಶ್ಲೋಕಗಳು ಮಂಗಳಾಚರಣೆ ಶ್ಲೋಕ ಹೇಗಿರುತ್ತೆ ಅಂದರೆ ಕಂಟೆಂಟ್ಸ್ ಹೇಗಿರುತ್ತೆ, ಹೆಡ್ಲೈನ್ ಕಂಟೆಂಟ್ಸ್ ಇದ್ದಾಗಿರುತ್ತೆ. ಅದಕ್ಕೆ ಇಂಥ ದೇವರಿದ್ದಾನೆ ಅಂತ ಹತ್ರ ಹೋಗಿ ಅಂತ ಅರ್ಥ. ಅದೇ ಏನು, ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ವಿಲಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಮೋಕ್ಷ ಕೊಡೋದು ಪರಮಾತ್ಮನೇ, ಅವನು ಹೀಗಿದ್ದಾನೆ, ಉಪಾಸನೆ ಮಾಡಬೇಕು. ಬಸ್ನಲ್ಲಿ ಕೂತ ಹೋಗ್ಬೇಕಲ್ಲ, ಜರ್ನಿ ಕಳಿಬೇಕಲ್ಲ, ಅಷ್ಟೊತ್ತು ಕೂಡು. ಬಸ್ನಲ್ಲಿ ಕೂತಷ್ಟು ಊರು ಬಂತ ಅಂತ ಕೇಳಿದರೆ ಇಲ್ಲ, ಬಟ್ ಗ್ಯಾರಂಟಿ ಬರುತ್ತೆ, ಇಷ್ಟೊತ್ತಾಗುತ್ತೆ, ಅಷ್ಟೊತ್ತು ಕಾಯಬೇಕು. ಅದು ಉಪಾಸನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಅದು ಔತಾರಿಕ ಸಾರಾಂಶ ಮುಗಿತು. ನಾಳೆಯಿಂದ ಉಪನಿಷತ್ತು, ಮುಖ್ಯವಾಗಿ ಭಾಷ್ಯ. ಉಪನಿಷತ್ತು ಪರಿಚಯ ಮಾಡಿಕೊಡ್ತಾರೆ ಫಸ್ಟ್. ಯಾವುದೇ ಉಪನಿಷತ್ತನ್ನು ಓದಬೇಕಾದ್ರೆ ಏನಿರಬೇಕು, ವೇದವಂತನ ಓದಬೇಕಾದ್ರೆ ದೇವತಾ ಋಷಿ ಛಂದಸ್ಸು ಅರ್ಥ 4 ಗೊತ್ತಿರಬೇಕು. 4 ಹೇಳದೆ ಬರೆದವರಿಗೆ 199 ಪಾಲು ಜನ ಅದನ್ನು ಬರೀಲೇ ಇಲ್ಲ. ಅದರಿಂದ ಏನಾಯಿತು, ಓದಿದ್ರೆ ಏನಾಗುತ್ತೆ, ಡೇಂಜರ್ ಇದೆ. ಡೇಂಜರ್ ಹೇಗೆ ಗೊತ್ತಾಗೋದು ಗೊತ್ತಾ ನಮಗೆ, ಬಸ್ ಇಲ್ಲದೆ ಬಂತು, ಬೋರ್ಡ್ ಎಲ್ಲ ಗೊತ್ತು, ಹತ್ತು ಕೂತ್ಕೊಂಡ್ಬಿಟ್ಟ. ಇವ್ನು ಹೋಗ್ಬೇಕಾದ್ರೆ 2 ಕಿಲೋಮೀಟ್ರ್, ಅದು 20 ಕಿಲೋಮೀಟ್ರ್ ಬೇರೆ ಕಡೆ ಹೋಗ್ಬಿಡ್ತೀವಿ. ಎಷ್ಟು ಬದೀತಾ ಆಯ್ತು ಅವಸ್ಥೆ ಈಗ, ಹಾಗಾಗಿದೆ ಈಗ. ಅದರಿಂದ ಏನಾಗಬೇಕು, ಯಾವಾಗಲೂ ಸರಿಯಾಗಿ ಅರ್ಥ ಆಗಬೇಕು. ಅದನ್ನು ಆಚಾರ್ಯ ಅರ್ಥ ಮಾಡಿಸ್ಬೇಕು. ಪುಣ್ಯರಾಸ ಏನು ಪುಣ್ಯರಾಸ? ಪುಣ್ಯರಾಸ ಅಲ್ಲ, ಪಾಪ ಬರುತ್ತೆ. ಪುಣ್ಯರಾಸ ಯಾರು ಹೇಳಿದ್ರು? ಪ್ರವಾಮೀಯತೆ ಗರ್ತೆ ವಾಪದ್ಯತೆ, ಸತ್ತೋಗ್ತಾನೆ, ಗರ್ತದಲ್ಲಿ ನರಕದಲ್ಲಿ ಬೀಳ್ತಾನೆ. ಸಿಂಪಲ್. ಅದು ಉತ್ತರ ಏನು ಗೊತ್ತಾ, ಅದಕ್ಕೇನು ಶಿಕ್ಷೆ ಭಾಳ ಅಲ್ಲ. ಯಾರೋ ಪುಸ್ತಕ ಗೊತ್ತಿಲ್ಲ, ಓದ್ದ, ತನ್ನ ಹೆಸರು ಪಬ್ಲಿಷ್ ಮಾಡಿಬಿಟ್ಟ, ಎಷ್ಟು ಅಫೆನ್ಸ್ ಗೊತ್ತಲ್ಲ ಅದೀಗ. ಆ ಥರ ಋಷಿಗುರುಗಳಿಂದ ಬಂದೇ ನೆನೆಸ್ಬೇಕು ನಾವು, ಪುಸ್ತಕ ನೆನೆಸ್ಬೇಕು ತಾನೆ.
ಅಯ್ಯೋ ಅದೆಲ್ಲ ಜಪ ಶುರು ಮಾಡ್ತೀರ ಈಗ? ಜಪ ಆರಂಭ ಮಾಡ್ಲಿಕ್ಕಾಗತ್ತಾ? ಕೂದಿರ ಪ್ರಶ್ನೆ ಅದು. ಗೊತ್ತಿದ್ದೇ ಹೇಳಬೇಕು, ಅದು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು. ಅದಕ್ಕೆ ಋಷಿ ತಲೆ ಮೇಲೆ, ಯಾಕೆ ಅಲ್ಲಿಂದ ಬರೋದು ಜ್ಞಾನ. ಆಮೇಲೆ ಪ್ರತಿಪಾದ್ಯ ಹೆಡ್ಲೈನ್ ಇಲ್ಲಿರ್ಬೇಕು. ದೇವರ ಛಂದಸ್ಸು ಅಲ್ಲ, ಛಂದಸ್ಸು ದೇವತೆ ಇಲ್ಲಿರ್ಬೇಕು. ಅದು ಮಾಡಿದರೆ ಅಲ್ಲಿ ಒಂದು ಮಂತ್ರ ಜಪ, ಪ್ರತಿಯೊಂದು ಕೂಡ ಜಪಕ್ಕೆ ಅಧ್ಯಯನಕ್ಕೆ ಬೇಕೇ ಬೇಕು. ಆಯಿತಾ? ನಿನ್ನೆ ಹೇಳಿದಂತೆ